ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿವಿಲ್ ಇಂಜಿನಿಯರ್ ರಾಜಣ್ಣ ಕಣ್ವಿ. ಎಲ್ಲರಿಗೂ ಕನಸಿನ ಮನೆ ಕಟ್ಟುವ ಗುರಿ ಮತ್ತು ಅದರ ನಿರ್ವಹಣೆ ಹೇಗೆ ಅನ್ನುವ ವಿಚಾರ ಇರುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮನೆ ನಿರ್ಮಾಣದ ಪ್ರಾರಂಭದ ಹಂತದಲ್ಲಿ ಕೈಗೊಂಡಿರುವ 6 ಕೆಲಸಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದು ಸೈಟ್ ಕ್ಲೀನಿಂಗ್, ಎರಡನೇದು ಸೈಟ್ ಶುದ್ಧೀಕರಣ, ಮೂರನೇದು ಬೋರ್ವೆಲ್ ಪಾಯಿಂಟಿಂಗ್ ಆ್ಯಂಡ್ ಡ್ರಿಲ್ಲಿಂಗ್, ನಾಲ್ಕನೇದು ಲೈನ್ಔಟ್ ಮಾರ್ಕಿಂಗ್ ಆಸ್ ಪರ್ ದ ಡ್ರಾಯಿಂಗ್, ಐದನೇದು ಅರ್ತ್ ವರ್ಕ್, ಕಾಲಮ್ ಪಿಟ್ನ ತೆಗೆಯುವಂಥದ್ದು ಮತ್ತು ಸೆಂಟರ್ಲೈನ್ ಮಾರ್ಕಿಂಗ್ ಮಾಡುವಂಥದ್ದು ಮತ್ತು ಕಾಲಮ್ನಲ್ಲಿ ನಿಲ್ಲಿಸುವಂಥದ್ದು ಹಾಗೂ ಕಾಂಕ್ರೀಟ್ನ ಹಾಕುವಂಥದ್ದು. ಕೊನೆಯದಾಗಿ ಕಾಲಮ್ ರೀಫಿಲ್ಲಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ. ಈಗ 6 ಪಾಯಿಂಟ್ಗಳನ್ನು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಮೊದಲನೇದಾಗಿ ಸೈಟ್ ಕ್ಲೀನಿಂಗ್. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ಹೇಗೆ ನಾವು ಸೈಟ್ ಕ್ಲೀನನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಈ ಥರ ಕ್ಲೀನ್ ಮಾಡಿಕೊಂಡು ಶುದ್ಧೀಕರಣ ಮಾಡಬೇಕಾಗತ್ತೆ. ಶುದ್ಧೀಕರಣ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಆಕಳದ ಸಗಣಿ ಮತ್ತು ಗೋಮೂತ್ರ ಇತರೆ ವಸ್ತುಗಳನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಶುದ್ಧೀಕರಣ ಮಾಡಬೇಕಾತಂದ್ರೆ ಈ ಶುದ್ಧೀಕರಣ ಹೇಗೆ ಮಾಡುವುದನ್ನು ನೀವು ತಿಳಿಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುದ್ಧೀಕರಣವನ್ನು ಯಾಕೆ ಮಾಡ್ಬೇಕಂತ ತಿಳ್ಕೊಬೇಕಂತ ಹೇಳಿದ್ರು ಕೂಡ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಬೋರ್ ಪಾಯಿಂಟಿಂಗ್ ಅವ್ರು ಹೇಗ್ ಮಾಡ್ತಾ ಇದ್ದಾರೆ ಅಂದ್ರೆ, ತಜ್ಞರನ್ನ ಕರೆಸಿ ನಾವು ಬೋರ್ ಪಾಯಿಂಟಿಂಗ್ ಮಾಡಿಸ್ತಾ ಇದ್ದೀವಿ. ಇದೇ ಪಾಯಿಂಟ್ ಅಲ್ಲಿ ಕೂಡ ನಮಗೆ ನೀರ್ ಬರುತ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಇದೇ ಪಾಯಿಂಟ್ ಅಲ್ಲಿ ನಮಗೆ ನೀರ್ ಸಿಕ್ತು, ಎಷ್ಟು ಒಳ್ಳೆ ನೀರ್ ಬಿದ್ದಿದೆ ಅಂತ ಹೇಳಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಇದನ್ನ ತಜ್ಞರು ನಮಗೆ ಸಹಾಯ ಮಾಡಿದ್ದಾರೆ ಈ ಒಂದು ಕಾರ್ಯಕ್ಕೆ. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀರು ಬಿದ್ದಿದೆ ಅಂತ ಹೇಳಿ. ಮೂರನೇ ಪಾಯಿಂಟ್ ಆಗಿ ನಾವು ಲೈನ್ಔಟ್ ವರ್ಕ್ ಮಾರ್ಕಿಂಗ್ ಮಾಡಿದ್ದೀವಿ. ಹಾಗೆ ಸುತ್ತು ಕಡೆ ಲೈನ್ಔಟ್ ಮಾರ್ಕಿಂಗ್ ಮಾಡಿದೀವಿ. ಹಾಗೆ ಕಾಲಮ್ ಅರ್ತ್ ವರ್ಕ್ ಮಾಡ್ತಾ ಇದೀವಿ. ಅರ್ತ್ ವರ್ಕ್ ಅಂತ ಹೇಳಿದ್ರೆ ನೆಲನ ಅಗಿಯುವಂತ ಪ್ರೊಸೆಸ್ ನ ನಾವು ಮಾಡ್ತಾ ಇದೀವಿ. ಅದನ್ನ ರೀಫಿಲ್ಲಿಂಗ್ ಮಾಡ್ಕೊಂಡಿದೀವಿ. ಇವಾಗ ವಿಡಿಯೋದಲ್ಲಿ ನೋಡ್ಬೋದು ಕಾಲಮ್ ಪಿಟ್ಗಳಲ್ಲಿ ನಾವು ಬೋಲ್ಡರ್ಸ್ ನ ಹಾಕಿ ಅದನ್ನ ಒಂದು ಲೇಯರ್ ಅಲ್ಲಿ ಹೊಂದಿಸಿ, ಅದಾದ ನಂತರ ನಾವು ಅದ್ರ ಮೇಲ್ಗಡೆ ಸೆಂಟರ್ ಲೈನಿಂಗ್ ಮಾರ್ಕಿಂಗ್ ಮಾಡಿದೀವಿ ಕೂಡ. ಈ ಸೆಂಟರ್ ಲೈನ್ ಮಾರ್ಕಿಂಗ್ ಆದ ನಂತರ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಕಾಲಮ್ ನ ನಿಲ್ಲಿಸಬೇಕಾಗತ್ತೆ. ಕಾಲಮ್ ನ ನಿಲ್ಸಿದ ನಂತರ ನಾವು ಕಾಂಕ್ರೀಟ್ ಬೆಡ್ ಗಳನ್ನ ಹಾಕ್ಬೇಕಾಗತ್ತೆ. ಈ ರೀತಿ 5ನೇ ಪಾಯಿಂಟ್ ಅಲ್ಲಿ ಈ ರೀತಿ ನಾವು ಶಟರಿಂಗ್ ಗಳನ್ನ ಹಚ್ಕೋಬೇಕಾಗತ್ತೆ ಕಾಲಮ್ ಗಳಿಗೆ. ಅದೇ ರೀತಿ ಶಟರಿಂಗ್ ಬಿಚ್ಚಿದ ನಂತರ ಈ ರೀತಿ ನಾವು 6ನೇ ಪಾಯಿಂಟ್ ಹೇಳಿದ ಹಾಗೆ ಕಾಲಮ್ ನ ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ. ರೀಫಿಲ್ಲಿಂಗ್ ಮಾಡಿದ್ದನ್ನ ನೀವು ಇಲ್ಲಿ ನೋಡ್ಬೋದು, ಯಾವ ರೀತಿ ನಾವು JCB ಇಂದ ಮಣ್ಣನ್ನ ಹಾಕಿ ಅದನ್ನ ದಮ್ಮಸ್ ಮಾಡ್ತಾ ಇದೀವಿ ಅಂತ ಹೇಳಿ. ಹೀಗೆ ಮಾಡ್ತಾ ಹೋದ್ರೆ ನಮಗೆ ಫಿಲ್ಲಿಂಗ್ ಸರಿಯಾದ ಒಂದು ರೀತಿಯಲ್ಲಿ ಆಗತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಈ ವಿಡಿಯೋ ಹೊಸ ಸಿವಿಲ್ ಇಂಜಿನಿಯರ್ಸ್, ಡಿಪ್ಲೊಮಾ, ಮಾಸ್ಟರ್ ಸ್ಟೂಡೆಂಟ್ಸ್ ಹಾಗೂ ಸೈಟ್ ವರ್ಕ್ ಕಲಿಯಲು ಬಯಸುವಂತಹವರಿಗೆ ತುಂಬಾ ಉಪಯುಕ್ತವಾಗ್ತದೆ. ಪ್ರಾಕ್ಟಿಕಲ್ ಸೈಟ್ ನಾಲೆಜ್ ಪ್ಲಸ್ ಬೇಸಿಕ್ ಥಿಯರಿ ಇರುತ್ತದೆ ಇದರಲ್ಲಿ, ಮತ್ತು ಈಸಿ ಕನ್ನಡ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಬಿಗಿನರ್ಸ್ಗೆ ಫ್ರೆಂಡ್ಲಿ ಕಂಟೆಂಟ್ ಇರುತ್ತೆ. ಇಂತಹ ಇನ್ನಷ್ಟು ಸಿವಿಲ್ ಇಂಜಿನಿಯರಿಂಗ್ ಸೈಟ್ ವಿಡಿಯೋಸ್ ನೋಡಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮುಂದುವರಿಯುತ್ತಾ ನಿಮಗೆ ಡೌಟ್ಸ್ ಮತ್ತು ಸಜೆಷನ್ಸ್ ಏನಾದರೂ ಬೇಕಾಗಿದ್ರೆ ನಮಗೆ ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರೊಸೆಸ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ಲಿಂತ್ ವರ್ಕ್ ಬಗ್ಗೆ ಮುಂದಿನ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನೀವು ನಮಗೆ ಸ್ಟೇ ಟ್ಯೂನ್ ಆಗ್ಬೋದು.